ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ವಾಮಶ್ರೀ ಶಕುನಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಹಾಭಾರತದ ಯುದ್ಧಕ್ಕೆ ಕಾರಣನಾದಂತಹ ಕುತಂತ್ರಿ ಈತ. ಏನು ಕೌರವರ ಮೇಲೆ ಯಾವ ಕಾರಣಕ್ಕೆ ತನ್ನ ಸೇಡನ್ನ ತೀರಿಸಿಕೊಂಡ ಅನ್ನೋದನ್ನ ನೋಡೋಣ ಬನ್ನಿ. ಮಹಾಭಾರತದ ಪಗಡೆಯಾಟದ ಸನ್ನಿವೇಶದಲ್ಲಿ ಶಕುನಿಯ ಪಾತ್ರವೇ ಬಹುಮುಖ್ಯ. ಆ ಸನ್ನಿವೇಶ ನೋಡುವಾಗ ಶಕುನಿ ಒಬ್ಬ ದುಷ್ಟ, ನೀಚ ಹಾಗೂ ಖಳನಾಗಿ ಕಾಣುತ್ತಾನೆ. ಮಹಾಭಾರತದ ಒಂದೊಂದು ಪಾತ್ರಕ್ಕೂ ಸಾಕಷ್ಟು ಆಯಾಮಗಳಿವೆ. ಸಾಕಷ್ಟು ಜನರಿಗೆ ಶಕುನಿ ಪಾತ್ರದ ಋಣಾತ್ಮಕ ನೆರಳೆ ಜಾಸ್ತಿಯಾಗಿ ಕಾಣುತ್ತದೆ. ಶಕುನಿಯು ಗಾಂಧಾರ, ನರೇಶ ಸುಬಾಲ ಹಾಗೂ ಮಹಾರಾಣಿ ವಸುಮತಿಯವರ ಮಗ. ಗಾಂಧಾರವು ಆಧುನಿಕ ಕಾಲದ ಪಾಕಿಸ್ತಾನ, ತಕ್ಷಶಿಲಾ, ಪುಷ್ಕಲವತಿ, ಪುರುಷಪುರ ಅಥವಾ ಪೇಶಾವರ, ಆಫ್ಘಾನಿಸ್ತಾನ ಹಾಗೂ ಇರಾನ್ನ ಭಾಗಗಳನ್ನ ಒಳಗೊಂಡಿತ್ತು. ಇಂದಿನ ಗಾಂಧಾರವು ಅಂದ್ರೆ ಅಫ್ಘಾನಿಸ್ತಾನ. ಅದು ಮಹಾಭಾರತ ಕಾಲದ ಗಾಂಧಾರವಾಗಿತ್ತು. ವಸುಮತಿ ಸುಬಾಲ ದಂಪತಿಗಳಿಗೆ 100 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು. ಅವಳೇ ಗಾಂಧಾರಿ. ಶಕುನಿ ಹಾಗೂ ಗಾಂಧಾರಿ ಕೊನೆಯವರು. ಶಕುನಿಯು ತನ್ನ ಮುದ್ದಿನ ತಂಗಿ ಗಾಂಧಾರಿಗೋಸ್ಕರ ತುಂಬಾ ಪ್ರೀತಿ ಸಂವೇದನೆ ಹೊಂದಿದ್ದ. ಅತಿ ಸುಂದರಿ, ಸುಶೀಲೆ, ಮಹಾಶಿವಭಕ್ತಿಯಾಗಿದ್ದ ಗಾಂಧಾರಿ ಪ್ರಾಯದ ವಯಸ್ಸಿಗೆ ಬಂದಾಗ ಅವಳ ವಿವಾಹದ ಬಗ್ಗೆ ರಾಜ ಸುಬಾಲ ಮತ್ತು ಪರಿವಾರ ನಿರ್ಧರಿಸಿದರು. ಅದರಂತೆ ಸೂಕ್ತ ವರಾನ್ವೇಷಣೆಗೆ ಸುತ್ತಲ ರಾಜ್ಯಗಳಿಗೆ ಸಂದೇಶ ಕಳುಹಿಸಲಾಯಿತು. ಇತ್ತ ಹಸ್ತಿನಾಪುರದಲ್ಲಿ ರಾಜಮಾತೆ ಸತ್ಯವತಿ ಧೃತರಾಷ್ಟ್ರನ ವಿವಾಹ ಚಿಂತನೆಯಲ್ಲಿರುವಾಗ ಭೀಷ್ಮನು ಗಾಂಧಾರಿಯ ವರಾನ್ವೇಷಣೆ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಅದರಂತೆ ಭೀಷ್ಮ ಧೃತರಾಷ್ಟ್ರನ ವಿವಾಹ ಪ್ರಸ್ತಾವನೆಯನ್ನ ಗಾಂಧಾರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಈ ಪ್ರಸ್ತಾವನೆಯನ್ನ ಸುಬಲ ತುಂಬಾ ಸಂತೋಷದಿಂದ ಸ್ವಾಗತಿಸಿದ್ರು. ಗಾಂಧಾರಿ ಮದುವೆಗೆ ಒಪ್ಪಿಕೊಂಡ್ರು. ತನ್ನ ಮದುವೆಯಾಗುವವರ ಜಗತ್ತನ್ನ ನೋಡಲಾರನಾದ್ರೆ ತಾನ್ಯಾಕೆ ನೋಡಬೇಕು ಅಂತ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಳು. ಶಕುನಿ ಇದಕ್ಕೆ ಸಹಮತ ವ್ಯಕ್ತಪಡಿಸಲಿಲ್ಲ. ಕಾರಣ ಧೃತರಾಷ್ಟ್ರ ಜನ್ಮತಃ ಅಂಧ. ಈತನಿಗೆ ಇರುವ ಓನದ ಕಾರಣ ಸಿಂಹಾಸನ ದೊರಕದು, ಜೊತೆಗೆ ರಾಜನಾಗಲಾರ. ತನ್ನ ತಂಗಿ ಯಾವತ್ತೂ ರಾಣಿಯಾಗಲಾರಳು. ಇಷ್ಟೇ ಅಲ್ಲದೆ ತನ್ನ ತಂಗಿಯು ಈ ಸುಂದರ ಜಗತ್ತನ್ನ ಕಾಣದೆ ಜೀವನವೆಲ್ಲ ಕುರುಡಿಯಾಗಿ ಬಾಳಬೇಕಾಗುವುದು ಎಂಬುದು. ಭೀಷ್ಮ ಪಾಂಡವನಿಗಲ್ಲದೆ ಧೃತರಾಷ್ಟ್ರನಿಗಾಗಿ ವಿವಾಹ ಪ್ರಸ್ತಾವನೆ ತಂದಿದ್ದಕ್ಕೆ ತುಂಬಾ ಕುಪಿತನಾಗಿದ್ದ. ನಿಜವಾಗಿ ಶಕುನಿಯ ದ್ವೇಷ ಇದ್ದಿದ್ದು ಭೀಷ್ಮನ ಮೇಲೆ. ಭೀಷ್ಮ ಕುರುವಂಶದ ರಾಜ, ಸಿಂಹಾಸನಕ್ಕೆ ಬದ್ಧನಾಗಿದ್ದ. ಹೀಗಾಗಿ ಕುರುವಂಶ ಕಂಟಕನಾಗುತ್ತಾನೆ. ಕೆಲವೊಂದು ಕಥಾ ನಿರೂಪಣೆಗಳ ಪ್ರಕಾರ ಭೀಷ್ಮ ಪಿತಾಮಹ ಹಸ್ತಿನಾಪುರ ಸಿಂಹಾಸನದ ಪರವಾಗಿ ರಾಜ್ಯದ ಪಶ್ಚಿಮ ಸೀಮೆಯ ವಿಸ್ತರಣೆಗಾಗಿ ಗಾಂಧಾರ ದೇಶದ ಮೇಲೆ ದಂಡೆತ್ತಿ ಹೋಗಿ ಸುಬಾಲನನ್ನ ಸೋಲಿಸಿದ. ಯುದ್ಧದ ನಂತರ ಸಂಧಾನ ಸೂತ್ರವಾಗಿ ಗಾಂಧಾರಿಯನ್ನ ಧೃತರಾಷ್ಟ್ರನ ವಧುವಾಗಿ ಕೇಳುತ್ತಾನೆ. ಯುದ್ಧದಲ್ಲಿ ಸೋತ ಸುಬಾಲ ಈ ಸಂಧಾನ ಸೂತ್ರಕ್ಕೆ ತಲೆಬಾಗ್ತಾರೆ. ಗಾಂಧಾರಿಯನ್ನ ಮದುವೆಯಾದ ಕೆಲ ಕಾಲದಲ್ಲಿ ಧೃತರಾಷ್ಟ್ರನಿಗೆ ವಿಧವೆಯನ್ನ ಮದುವೆಯಾಗಿರುವುದು ತಿಳಿಯುತ್ತದೆ. ಗಾಂಧಾರಿಯ ಜನ್ಮ ಕುಂಡಲಿಯಲ್ಲಿ ದೋಷವಿರುತ್ತದೆ. ಅವಳನ್ನ ಮದುವೆಯಾದವರನಿಗೆ ಮೃತ್ಯು ಪ್ರಾಪ್ತಿಯಾಗುವುದು. ಇದರ ಬಗ್ಗೆ ಪಂಡಿತರೊಂದಿಗೆ ಚರ್ಚೆ ಮಾಡಿದಾಗ ಮೊದಲು ಮೇಕೆಯೊಂದಿಗೆ ಮದುವೆ ಮಾಡಿ ಅದನ್ನ ಬಲಿ ಕೊಡಲು ಸಲಹೆ ನೀಡುತ್ತಾರೆ. ಅದರಂತೆ ಮೇಕೆಯೊಂದಿಗೆ ಗಾಂಧಾರಿಯ ಮದುವೆ ಮಾಡಿ ಮೇಕೆಯ ಬಲಿ ಕೊಟ್ಟಿರುತ್ತಾರೆ. ಈ ಸೂಕ್ಷ್ಮವನ್ನ ಹಸ್ತಿನಾಪುರಕ್ಕೆ ತಿಳಿಸಿರುವುದಿಲ್ಲ. ಇದು ತಿಳಿತಾ ಇದ್ದಂತೆ ಕುಪಿತನಾದ ಧೃತರಾಷ್ಟ್ರ ಗಾಂಧಾರದ ರಾಜ ಸುಬಾಲ ಹಾಗೂ ಅವನ 100 ಜನ ಮಕ್ಕಳನ್ನ ಬಂಧಿಸಿ ಗೃಹ ಬಂಧನದಲ್ಲಿ ಇರಿಸುತ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಹಿಡಿ ಅನ್ನ ಮಾತ್ರ ನೀಡಲು ಆಜ್ಞೆ ಮಾಡ್ತಾನೆ.
ಅವರು ಕೊರಗಿ ಸೊರಗಿ ಬಳಲಿ ಹಸುನೀಗಲೆಂದು. ಇದರಿಂದ ತಾವ್ಯಾರೂ ಬದುಕುಳಿಯುವುದಿಲ್ಲ ಎಂದರಿತ ಸುಬಾಲ ತಮಗೆ ಸಿಗುವ ಅಪೂರ್ಣ ಭೋಜನವನ್ನ ತನ್ನ ಮಕ್ಕಳಲ್ಲಿ ತುಂಬಾ ಚತುರ, ಚಾಣಾಕ್ಷ ಹಾಗೂ ಮಹಾ ತೀಕ್ಷ್ಣ ಬುದ್ಧಿಮತಿಯಾದ ಶಕುನಿಯೊಬ್ಬನಿಗೆ ಮೀಸಲಿಟ್ಟು ಅವನೊಬ್ಬನನ್ನ ಬದುಕುಳಿಯುವಂತೆ ನೋಡಿಕೊಂಡ ಮತ್ತು ಸೇಡು ತೀರಿಸಿಕೊಳ್ಳಲು ಪ್ರೋತ್ಸಾಹಿಸಿದ. ಈ ಕಾಲಘಟ್ಟದಲ್ಲಿ ತನ್ನ ಅಣ್ಣಂದಿರು ಒಬ್ಬರಾಗಿ ಆಹಾರವಿರಲಾರದೆ ಕೃಷರಾಗಿ ಬರೀ ಚರ್ಮ ಹಾಗೂ ಎಲುಬುಗಳಂತಾಗಿ ಪ್ರಾಣ ಬಿಡುವುದನ್ನ ನೋಡುತ್ತಾ ಬದುಕುಳಿದ ಶಕುನಿ ತನ್ನ ಜೀವನದ ಧ್ಯೇಯದಲ್ಲಿ ಅಚಲನಾದ. ಕೊನೆಗೆ ಸುಬಾಲ ಹಾಗೂ ಶಕುನಿಯರಷ್ಟೇ ಬದುಕುಳಿದರು. ಆಗ ಸುಬಾಲನು ಧೃತರಾಷ್ಟ್ರನನ್ನ ಕರೆಸಿ ಶಕುನಿಯನ್ನ ಗೃಹ ಬಂಧನದಿಂದ ಮುಕ್ತ ಮಾಡಲು ಬೇಡಿಕೊಂಡ. ಅಲ್ಲದೆ ಗಾಂಧಾರಿಯ ಮಕ್ಕಳ ಉಸ್ತುವಾರಿ ನೋಡಿಕೊಂಡು ಇಲ್ಲೇ ಇರ್ತಾನೆ ಅಂತ ತಿಳಿಸಿದನು. ಇಷ್ಟೊತ್ತಿಗಾಗಲೇ ಗಾಂಧಾರಿಗೆ ಮಕ್ಕಳಾಗಿರುತ್ತಾರೆ. ಕೊನೆಗೆ ತನ್ನ ಮಾವನ ಈ ಮಾತನ್ನ ಧೃತರಾಷ್ಟ್ರ ಒಪ್ಪಿಕೊಂಡನು. ಶಕುನಿ ತನ್ನ ಮತ್ತು ತನ್ನ ಕುಟುಂಬದ ಸೇಡನ್ನ ಮರೆತು ಮತ್ತೆ ವೈಭೋಗದ ಜೀವನ ನಡೆಸಬಹುದು ಅಂತ ಸುಬಾಲ ತನ್ನ ಊರುಗೋಲಿಂದ ಶಕುನಿಯ ಕಾಲನ್ನು ಮುರಿದನು. ಶಕುನಿ ತನ್ನ ಪ್ರತಿ ಹೆಜ್ಜೆಯಲ್ಲೂ ತನ್ನ ಸೇಡನ್ನ ಮರೆಯಬಾರದು ಎಂದಾಗಿತ್ತು. ಸಾಯುವ ಮುನ್ನ ಸುಬಾಲ ತನ್ನ ಅಸ್ಥಿಯಿಂದ ಪಗಡೆಯಾಟದ ದಾಳಗಳನ್ನ ನಿರ್ಮಿಸಲು ಹೇಳುತ್ತಾನಲ್ಲದೆ ಈ ದಾಳಗಳನ್ನ ಬಳಸಿದ್ರೆ ಯಾವತ್ತೂ ಸೋಲೋದಿಲ್ಲ ಎನ್ನುತ್ತಾನೆ. ಇದೇ ದಾಳಗಳನ್ನ ಮುಂದೆ ಪಗಡೆಯಾಟದಲ್ಲಿ ಬಳಸಿ ಕೌರವರ ವಿನಾಶಕ್ಕೆ ನಾಂದಿ ಹಾಡ್ತಾನೆ. ಶಕುನಿಗೆ ಉಲುಕ ಮತ್ತು ವೃಕ್ಷಾಸುರ ಎಂಬ ಇಬ್ಬರು ಮಕ್ಕಳಿರ್ತಾರೆ. ಗೃಹ ಬಂಧನದಿಂದ ಮುಕ್ತವಾದಾಗ ತನ್ನ ರಾಜ್ಯಕ್ಕೆ ಮರಳಿ ಹೋಗದೆ ಉಲುಕನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಹಸ್ತಿನಾಪುರದಲ್ಲೇ ಉಳಿದು ಬಿಡ್ತಾನೆ. ತನ್ನ ತಂಗಿಯ ಮೇಲಿನ ಪ್ರೀತಿಯಿಂದ ಉಳಿದಿದ್ದು ಅಂತ ಹೇಳಿದ್ರು ನಿಜವಾಗಿ ತನ್ನ ಸೇಡಿಗಾಗಿ ಆತ ಅಲ್ಲೇ ಉಳಿದುಕೊಳ್ತಾನೆ. ಕೌರವ ರಾಜಕುಮಾರರು ಶಕುನಿಯೊಂದಿಗೆ ಹೋಗ್ಬೇಕಾದ್ರೆ ಕೌರವ ಕುಮಾರ ಹುಲ್ಲಿಗೆ ಎಡವಿ ಬಿದ್ದನು. ಆಗ ಶಕುನಿ ಆ ಹುಲ್ಲಿನ ಮೂಲ ಬೇರನ್ನ ಹುಡುಕಿ ಅದನ್ನ ನಾಶಪಡಿಸಿದ. ಈ ಸಂದರ್ಭದಲ್ಲಿ ದುರ್ಯೋಧನ ದಿಗ್ಭ್ರಾಂತನಾದ. ಶಕುನಿಯ ಪಾಠ ಶತ್ರುವಿನ ಮೂಲವನ್ನ ಬೇರು ಸಮೇತ ನಿರ್ಮೂಲನೆ ಮಾಡಬೇಕಾಗಿತ್ತು ಅನ್ನೋದು. ಇನ್ನು ಶಕುನಿಯ ಕಾರಸ್ಥಾನಗಳು ಯಾವುವು ಅಂತ ನೋಡೋದಾದ್ರೆ, ಬಾಲ್ಯಾವಸ್ಥೆಯಲ್ಲಿ ಭೀಮನ ಆಹಾರದಲ್ಲಿ ವಿಷ ಬೆರೆಸಲು ದುರ್ಯೋಧನನನ್ನ ಪ್ರಚೋದಿಸಿದನು. ಪುರೋಚನನ ಸಹಾಯದಿಂದ ಲಾಕ್ಷಾಗ್ರಹದಲ್ಲಿ ಅಂದರೆ ಅರಗಿನ ಅರಮನೆ ಪಾಂಡವರ ಕೊಲೆಗೆ ಸಂಚು ರೂಪಿಸಿದನು. ಪಗಡೆಯಾಟದಲ್ಲಿ ದುರ್ಯೋಧನನ ಪರ ಆಡಿ ಪಾಂಡವರ ಸಮಸ್ತವನ್ನ ಗೆಲ್ಲುತ್ತಾನೆ. ಅಲ್ಲದೆ ಪಾಂಡವರ ವನವಾಸ ಅಜ್ಞಾತವಾಸಕ್ಕೆ ಕಾರಣನಾಗ್ತಾನೆ. ಅಜ್ಞಾತವಾಸದ ವೇಳೆ ಪಾಂಡವರು ವಿರಾಟರಾಜನ ಆಸ್ಥಾನದಲ್ಲಿದ್ದಾರೆ ಅಂತ ವಿರಾಟರಾಜನ ಮೇಲೆ ಯುದ್ಧ ಮಾಡಲು ದುರ್ಯೋಧನನಿಗೆ ಸಲಹೆ ನೀಡುತ್ತಾನೆ. ಮದ್ರ ದೇಶದ ರಾಜ ಶಲ್ಯ ಪಾಂಡವರ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಲು ಬರ್ತಾ ಇರುವಾಗ ಶಲ್ಯರಾಜನ ಸೈನ್ಯ ವಿಶ್ರಾಂತಿಗೆಂದು ತಂಗಿದ್ದಾಗ ಅವರಿಗೆ ಭೋಜನದ ವ್ಯವಸ್ಥೆ ಮಾಡಿ ಅವರನ್ನ ಋಣದಲ್ಲಿ ಕಟ್ಟಿ ಕೌರವರ ಪರವಾಗಿ ಯುದ್ಧ ಮಾಡಲು ವಿವಶ್ಯರನ್ನಾಗಿಸುತ್ತಾನೆ. ಕುರುಕ್ಷೇತ್ರ ಯುದ್ಧದ 13ನೇ ದಿನ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಿದಾಗ ಯುದ್ಧ ನೀತಿ ಗಾಳಿಗೆ ತೂರಿ ಅಭಿಮನ್ಯುವಿನ ಕೊಲೆಗೆ ಕಾರಣನಾಗುತ್ತಾನೆ. ಇನ್ನು ಈತ ಯಾವ ರೀತಿ ಸಾವನ್ನಪ್ಪುತ್ತಾನೆ ಅಂತ ನೋಡೋದಾದ್ರೆ, ಪಗಡೆಯಾಟದ ಸನ್ನಿವೇಶದಲ್ಲಿ ತಮಗಾದ ನೋವು ಪಾಂಚಾಲಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸಹದೇವ ಶಕುನಿಯ ಸಂಹಾರದ ಪ್ರತಿಜ್ಞೆ ಮಾಡಿರುತ್ತಾನೆ. ಅದರಂತೆ
ಕುರುಕ್ಷೇತ್ರ ಯುದ್ಧದ 18ನೇ ದಿನ ಸಹದೇವ ಶಕುನಿಯ ಶಿರಚ್ಛೇದ ಮಾಡುತ್ತಾನೆ. ಇದು ಶಕುನಿಯ ಕುತಂತ್ರದ ಅಂತ್ಯ. ತಂದೆಯ ಪ್ರತೀಕಾರ, 100 ಜನ ಸಹೋದರರ ಸಾವಿನ ಸೇಡು, ಸೆರೆಮನೆಯ ಕೆಟ್ಟ ವಾಸನೆ ಶಕುನಿಯನ್ನ ಕುತಂತ್ರಿಯನ್ನಾಗಿ ಮಾಡಿತ್ತು. ಇನ್ನು ಆತನಿಗೆ ಆಳುವ ಆಸೆ ಇರಲಿಲ್ಲ. ಹಾಳು ಮಾಡುವಂತಹ ಕೆಟ್ಟ ಆಸೆಯಿಂದ ಹೇಗೆ ಕೌರವರ ಮೇಲೆ ತನ್ನ ಸೇಡನ್ನ ತೀರಿಸಿಕೊಂಡ ಅನ್ನೋದನ್ನ ನೋಡಿದ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.